ಸೊ ಈಗ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗೆ ಇರಬೇಕಾಗಿರುವಂಥ ಮೇನ್ ಕ್ವಾಲಿಟೀಸ್ ಏನು ಅಂತ? ಲಾಂಗ್ ಟರ್ಮ್ ಅಂತ ಬಂದಾಗ ಡೆಫಿನೆಟ್ಲಿ ದೇ ವಿಲ್ ಮೇಕ್ ಮನಿ. ಯಾರು ಇನ್ವೆಸ್ಟರ್ಸ್ ಅಂದರೆ ಈಕ್ವಿಟಿನಲ್ಲಿ ಬೈ ಮಾಡ್ತಕ್ಕಂಥವ್ರು. ಸೊ ಅವ್ರ ವ್ಯೂಸ್ ಏನಿರಬೇಕು ಅಂದರೆ ಫಂಡಮೆಂಟಲಿ ಒಳ್ಳೆ ಕಂಪ್ನಿಗಳನ್ನು ಆಯ್ಕೆ ಮಾಡ್ತಕ್ಕಂಥದ್ದು. ಸೊ ಫಂಡಮೆಂಟಲ್ ಅಂತ ಬಂದ ತಕ್ಷಣ ಸಾಕಷ್ಟು ಪ್ಯಾರಾಮೀಟರ್ಸ್ ಇದೆ. ಅದು ಲಾರ್ಜ್ ಕ್ಯಾಪ್ ಅಥವಾ ಮಿಡ್ ಕ್ಯಾಪ್ ಆಗಿರಬೇಕು, ಪ್ರಮೋಟರ್ ಹೋಲ್ಡಿಂಗ್ ಚೆನ್ನಾಗಿರಬೇಕು, PB ರೇಷಿಯೋ ಕಡಿಮೆ ಇರಬೇಕು, PE ರೇಷಿಯೋ ಕಡಿಮೆ ಇರಬೇಕು, ಡಿವಿಡೆಂಡ್ ಈಲ್ಡ್ ಜಾಸ್ತಿ ಇರಬೇಕು, ಡೆಟ್ ಇಕ್ವಿಟಿ ಕಡಿಮೆ ಇರಬೇಕು, ROC ROE ಈ ಎಲ್ಲದರದ್ದು ನಾಲೆಜ್ ನಮಗೆ ಬೇಕಾಗುತ್ತೆ. ಒಂದು ಹೆಚ್ಚಾಗಿ ಸ್ಮಾಲ್ ಕ್ಯಾಪ್ಸು ಇಂಥದನ್ನು ಅವಾಯ್ಡ್ ಮಾಡಬೇಕು. ಈ ಪೆನ್ನಿ ಸ್ಟಾಕ್ಸ್ ಅಂತ ಏನು ಕರೀತಾರಲ್ಲ ಸರ್, ₹2 ಸ್ಟಾಕ್ ಸಿಗ್ತಾ ಇದೆ, ₹1.60 ಸಿಗ್ತಾ ಇದೆ ಸರ್, ಒಂದು ₹10,000 ನಾನು ಇಷ್ಟೊಂದು ಶೇರ್ಸ್ ತೊಗೋಬೋದಲ್ಲ, ಅಯ್ಯೋ ₹1.60 ಇರೋದು ₹100 ಆಗ್ಬಿಟ್ರೆ ನಾನು ಎಷ್ಟು ದುಡ್ಡು ಮಾಡಿಬಿಡ್ತೀನಿ, ಆ ಥರದ ಯೋಚನೆಗಳನ್ನು ಬಿಡಬೇಕು. ಸೊ ಅದು ಫಂಡಮೆಂಟಲಿ ಚೆನ್ನಾಗಿದೆ, ಪ್ರಾಸ್ಪೆಕ್ಟ್ಸ್ ಆಗುತ್ತೆ ಅನಿಸಿದ್ರೆ ಬೇಕಾದ್ರೆ ಹೂಡಿಕೆ ಮಾಡ್ಬೋದು. ಬಟ್ ಫಸ್ಟ್ ಥಿಂಗ್ ಈಸ್ ಫಂಡಮೆಂಟಲ್ ಅನಾಲಿಸಿಸ್ ಇಸ್ ಮಸ್ಟ್ ಫಾರ್ ದಿ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್. ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ.